ಸಿದ್ದರಾಮಯ್ಯ ಅವರು ಹೇಳಿದ್ದೇ ವೇದವಾಕ್ಯ. ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆ, ಶಿಡ್ಲಘಟ್ಟದಲ್ಲಿ ಹೇಳಿರುವಂತಹ ಈ ಹೇಳಿಕೆ ಮತ್ತೊಂದು ಸಲ ಮುಖ್ಯಮಂತ್ರಿ ಗಾದಿಯಲ್ಲಿ ಯಾರು ಮುಂದುವರಿತಾರೆ, ಯಾರು ಫೈನಲ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಿದೆ. ಒಂದು ರೀತಿಯಲ್ಲಿ ಗೇಲಿ ಕೂಡ ಮಾಡಿರಬಹುದು ಡಿ.ಕೆ. ಶಿವಕುಮಾರ್ ಅವರು, ಅಥವಾ ವಾಸ್ತವವನ್ನು ಹೇಳಿರಬಹುದು. ಇಷ್ಟು ದಿನ ಸಹಿಸಿಕೊಂಡು ಬಂದಂತಹ ಡಿ.ಕೆ. ಶಿವಕುಮಾರ್ ಅವರು ಫಸ್ಟ್ ಟೈಮ್ ಬಹಿರಂಗವಾಗಿ, ಅದು ವೇದಿಕೆ ಮೇಲೆ ಸಣ್ಣದೊಂದು ವ್ಯಂಗ್ಯದ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಶೇಷ ಅಂದರೆ AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನೆಲ್ಲ ಹೈಕಮಾಂಡ್ ನೋಡುತ್ತೆ ಅನ್ನುವಂತಹ ಮೆಸೇಜನ್ನು ಕೊಡುವ ಮೂಲಕ, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂದರೆ AICCಯ ಅಧ್ಯಕ್ಷರೇ ಅಲ್ವಾ, ಅವರನ್ನೂ ಮೀರಿದ ಮತ್ಯಾರಾದರೂ ಇದ್ದಾರಾ ಅನ್ನುವಂತಹ ಅನುಮಾನಕ್ಕೆ ಈಗ ಎಡೆ ಮಾಡಿಕೊಟ್ಟಿದೆ. ಆ ಅನುಮಾನಕ್ಕೆ ಉತ್ತರ, ಅಥವಾ ಆ ಒಂದು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನುವಂತಹ ಮಾತಿನ ಮರ್ಮ ಏನು ಅನ್ನುವಂತಹ ಒಂದು ವಿಚಾರ ಇದೀಗ ಚರ್ಚೆ ಆಗ್ತಿರುವಂಥದ್ದು. ನೋಡಿ, ರಾಜ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಮಾತು ಎಷ್ಟು ಮುಖ್ಯನೋ, ಇವರಲ್ಲದೆ ಇನ್ನು 6 ಜನರ ಓಟ್, 6 ಜನರ ಅಭಿಪ್ರಾಯ ಯಾರ ಪರವಾಗಿ ಸಿಗುತ್ತೋ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇಲ್ಲಾಂದರೆ CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ, ಮತ್ತೊಬ್ಬರು ಬಂದು ಕೂತ್ಕೋತಾರೆ. ಕರ್ನಾಟಕದ ಕಾಂಗ್ರೆಸ್ನ ಲೆಕ್ಕ ಮತ್ತು ಇಡೀ ದೇಶದಲ್ಲಿನ ಕಾಂಗ್ರೆಸ್ನ ಲೆಕ್ಕ ನೋಡಿದಾಗ ಬಿಹಾರದಲ್ಲಿ ಬಹುದೊಡ್ಡ ಸೋಲಾಯಿತು. ಆ ಸೋಲಿನ ಸತ್ಯಗಳನ್ನು ಹುಡುಕಿಕೊಳ್ಳುವಂತಹ ಪ್ರಯತ್ನಗಳು, ಮತ್ತು ಡಿಸೆಂಬರ್ 17ರ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಬಹುದೊಡ್ಡ ದೂರೊಂದನ್ನು ದಾಖಲಿಸುವ ಚುನಾವಣಾ ಆಯೋಗದ ವಿರುದ್ಧ ಎಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಬಿಹಾರದಲ್ಲಿ ಏನಾಗಿದೆ ಏನು ಅನ್ನುವಂತಹ ಎಲ್ಲ ಪಟ್ಟಿಯನ್ನು, ಸಾಕ್ಷ್ಯಗಳನ್ನು ಇಟ್ಕೊಂಡು ಒಂದು ಟೀಮ್ ಸಜ್ಜುಗೊಳ್ತಿದೆ. ಅದು ಒಂದು ಕಡೆ. ಆದರೆ ಆ 6 ಜನ ಯಾರು, 6 ಜನರ ಓಟಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇವಲ ಒಬ್ಬೇ ಒಬ್ಬ ನಾಯಕ ಮಾತ್ರ ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅಂತ ಬಯಸ್ತಿದ್ದಾರಾ? ಹಾಗಿದ್ರೆ 6 ಜನರ ಪೈಕಿ 5 ಜನ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನೋದಾದರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಬಯಸ್ತಿರುವಂತಹ ಉಮೇದಿನ ಸ್ಪರ್ಧೆ ವರ್ಕೌಟ್ ಆಗುತ್ತಾ? ಆ ಸ್ಪರ್ಧೆಯಲ್ಲಿ ಗೆಲ್ತಾರ? ಹಾಗಿದ್ರೆ ಯಾರು 6 ಜನ? ಆ 6 ಜನ ಯಾರು ಅಂದರೆ, ಮೊದಲಿಗೆ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯ ಸದಸ್ಯರಿದ್ದಾರೆ. ಸುದೀರ್ಘ ರಾಜಕಾರಣವನ್ನು ನೋಡ್ಕೊಂಡ್ಬಂದಿರುವಂಥವರು ಮತ್ತು ಕಾಂಗ್ರೆಸ್ ನಾಯಕರ ಪಟ್ಟುಗಳು ಮತ್ತು ಆ ರಾಜ್ಯಗಳಲ್ಲಿ ಅವರ ಶಕ್ತಿ ಎಂಥದ್ದು ಅನ್ನೋದನ್ನು ಸೂಕ್ಷ್ಮವಾಗಿ ಅರಿತುಕೊಂಡಿರುವಂತಹ ಸೋನಿಯಾ ಗಾಂಧಿಯವರು ಸಿದ್ದರಾಮಯ್ಯ ಅವರ ವಿರುದ್ಧ ಮತ ಹಾಕೋದಿಲ್ಲ. ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಲಿ, ಆ ನಂತರದಲ್ಲಿ ಬೇಕಿದ್ರೆ ಡಿ.ಕೆ. ಶಿವಕುಮಾರ್ ಅವರು 28ಕ್ಕೆ ಮುಖ್ಯಮಂತ್ರಿ ಆಗಲಿ, ಇಲ್ಲಾಂದರೆ ಹೆಚ್ಚುವರಿ ಖಾತೆಗಳನ್ನು ಬೇಕಾದರೂ ಕೊಟ್ಟು ಸಿದ್ದರಾಮಯ್ಯ ಅವರನ್ನು ಪೂರ್ಣಗೊಳಿಸಬೇಕು, ಪೂರ್ಣಾವಧಿಗೆ ಕೂರಿಸಬೇಕು. ಡಿ.ಕೆ. ಶಿವಕುಮಾರ್ ಅವರ ಬೇರೆ ಬೇಡಿಕೆಗಳಿದ್ರೆ ಅದನ್ನು ಈಡೇರಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಒಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಇರುವಂತಹ ಭದ್ರ ನೆಲೆ ಈಗ ಸದ್ಯದ ಮಟ್ಟಿಗೆ ಕರ್ನಾಟಕ, ಅದನ್ನು ಕಳೆದುಕೊಳ್ಳುವಂತಹ ದುಸ್ಸಾಹಸಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕೋದಿಲ್ಲ. ಅದರಲ್ಲಿ 1ನೇ ಓಟು ಸೋನಿಯಾ ಗಾಂಧಿಯವರು. ಎಷ್ಟೇ ಸೋನಿಯಾ ಗಾಂಧಿಯವರು ತಾಯಿ ಸಮಾನ ಅಂತೆಲ್ಲ ಡಿ.ಕೆ. ಶಿವಕುಮಾರ್ ಅವರು ಹೇಳ್ಕೊಂಡು ಓಡಾಡ್ತಾರೆ. ಒಂದು ವೇಳೆ ಅದೇ ನಿಜ ಆಗಿದ್ದಿದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನು ಸೋನಿಯಾ ಗಾಂಧಿ ಅವರು ಕೂಡ ಅದೇ ರೀತಿ ನೋಡ್ತಿದ್ದಾರೆ ಅನ್ನೋದಾಗಿದ್ರೆ 2023 ಮೇ 20ನೇ ತಾರೀಕಿಗೆ ಅವರನ್ನು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕಾಗಿತ್ತು, ಅಥವಾ ಸಿದ್ದರಾಮಯ್ಯ ಅವರ ಬದಲಿಗೆ ಅವರೇ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಅದು ಅವತ್ತೇ ಸಾಧ್ಯ ಆಗಿಲ್ಲ, ಇನ್ನಿವತ್ತು ಕಷ್ಟ ಇದೆ. 2ನೇ ವ್ಯಕ್ತಿ ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ಕೂಡ ಅಹಿಂದ ವಿರೋಧಿ ಧೋರಣೆಗಳನ್ನಾಗಲಿ ಅಥವಾ ಅಹಿಂದ ವಿರೋಧಿ ನಾಯಕರನ್ನಾಗಲಿ ಬೆಂಬಲಿಸುವುದಿಲ್ಲ. ಬದಲಾಗಿ ಬೇರೆ ಮೆಸೇಜ್ ಕೊಡಬಹುದು ಅವ್ರ ತಾಯಿ ರೀತಿಯಲ್ಲೇ. ಇನ್ನೊಂದಷ್ಟು ಬೇಡಿಕೆಗಳಿದ್ದರೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಈಡೇರಿಸೋಣ, ಆದರೆ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಗಾದಿಯಲ್ಲಿ ಕೂರಬೇಕು ಅನ್ನುವಂತಹ ಮೆಸೇಜನ್ನು ಕೊಡ್ತಾರೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಅವರು ಕೂಡ ಇಲ್ಲ, ಸಿದ್ದರಾಮಯ್ಯ ಅವರ ಮನವೊಲಿಸಿ ಆ ಜಾಗಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನು ತಂದು ಕೂರಿಸ್ತಾ ಇದ್ರು. ಅದು ಕೂಡ ಸಾಧ್ಯ ಇಲ್ಲ. 6 ಜನರ ಪೈಕಿ 2 ಓಟು ಸಿದ್ದರಾಮಯ್ಯ ಅವರಿಗೆ ಬೆತ್ತು. ಇನ್ನು 3ನೇದು KC ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ. ಮೊದಲಿಂದಲೂ ಕೂಡ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಜೊತೆಯಲ್ಲೇ ಇದ್ದಾರೆ, ಸಿದ್ದರಾಮಯ್ಯ ಅವರ ಪರವಾಗಿಯೇ ಇರ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗಿಂತಲೂ ಹೆಚ್ಚು
ಆತ್ಮೀಯತೆ ಮತ್ತು ಆಪ್ತತೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿದೆ. ಹಾಗೆ ನೋಡಿದ್ರೆ ಜನರಲ್ ಸೆಕ್ರೆಟರಿ ಕೂಡ ಸಿದ್ದರಾಮಯ್ಯ ಅವರಿಗೆ ಓಟ್ ಹಾಕ್ತಾರೆ. ಅಲ್ಲಿಗೆ 6 ಓಟ್ಗಳ ಪೈಕಿ ಇಂಪಾರ್ಟೆಂಟ್ ಓಟ್ಗಳು ಸಿ ಎಂ ಆಗಲಿಕ್ಕೆ, ಆ ಪೈಕಿ 3 ಓಟು ಸಿದ್ದರಾಮಯ್ಯ ಅವರ ಪರವಾಗಿ ಬಿದ್ದಿವೆ ಅಂತಲೇ ಅನ್ಕೋಬಹುದು. ಇನ್ನು 3 ಓಟ್ ಇದೆ. ಆ 3 ಓಟಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇದುವರೆಗೂ ಒಂದು ಕೂಡ ಮತ ಸಿಕ್ಕಿಲ್ಲ. ಇದಾದಮೇಲೆ AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸರದಿ ಬರುತ್ತೆ. ಅವರು ಕೂಡ ಹೇಳಿ ಕೇಳಿ ಒಬ್ಬ ದಲಿತ ಸಮಾಜದ ನಾಯಕ, ಅಹಿಂದಾದ ಬಲವನ್ನು ಕಂಡಿರುವಂತಹ ಮತ್ತು ಆ ಬಲದಲ್ಲಿ ಅಧಿಕಾರವನ್ನು ಉಂಡಿರುವಂತಹ ನಾಯಕ. ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾದ ಮತಗಳನ್ನು ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಉಮೇದಿನ ನಿರ್ಧಾರಕ್ಕೆ ತಮ್ಮ ಸೀಲು ಅಥವಾ ಟಸ್ಸೆ ಅಥವಾ ಸಿಗ್ನೇಚರ್ ಹಾಕೋದಿಲ್ಲ. ಸೊ 6ರಲ್ಲಿ 4 ಓಟು ಸಿದ್ದರಾಮಯ್ಯ ಅವ್ರಿಗೆ ಬಿತ್ತು, ಡಿ ಕೆ ಶಿವಕುಮಾರ್ ಅವರಿಗೆ 1 ಓಟು ಬಿದ್ದಿಲ್ಲ ಅಂತ ಲೆಕ್ಕ ಈಗ ಇಟ್ಕೊಳ್ಳೋಣ. ಈಗ ಮಾತಾಡ್ತಾ ಇನ್ನುಳಿಯೋದು 2. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಮೊದಲಿಂದಲೂ ಅವರು ಸಿದ್ದರಾಮಯ್ಯ ಅವ್ರಿಗಿಂತಲೂ ಹೆಚ್ಚು ಆಪ್ತತೆ ಮತ್ತು ಆತ್ಮೀಯತೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ವಿಪಕ್ಷದವರು ಕೊಡ್ತಾರೆ. ಇಂತಿಂಥ ನಾಯಕರಿಂದ, ಇಂತಿಂಥ ಶಾಸಕರಿಂದ ಇಷ್ಟಿಷ್ಟು ಕೋಟಿ ತಗೊಂಡು ಹೋಗ್ತಾರೆ ಬಂದಾಗ ಹೋದಾಗ ಅನ್ನುವಂತಹ ಆರೋಪಗಳನ್ನು ಮಾಡ್ತಾರೆ. ಅದರ ಸತ್ಯಾಸತ್ಯತೆ ಎಷ್ಟು ವಿಪಕ್ಷದ ನಾಯಕರೇ ಹೇಳಬೇಕು ಅಥವಾ ಸಂಬಂಧಪಟ್ಟ ನಾಯಕರೇ ಹೇಳಬೇಕು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅನ್ನುವಂಥ ಒಬ್ಬ ನಾಯಕ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಕೋಬಹುದು. ಇನ್ನುಳಿದ ಕೊನೆಯ ಮತ ಅದು ಪ್ರಿಯಾಂಕಾ ಗಾಂಧಿ ಅವರದ್ದು, ಪ್ರಿಯಾಂಕಾ ಗಾಂಧಿ ವಾರ್ದಾ ಅವರದ್ದು. ಅವರು ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೇ ನಿಂತ್ಕೊಂಡಿದ್ರು. ಆದರೆ ಈಗ ಕಾಂಗ್ರೆಸ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಮತ್ತು ಕರ್ನಾಟಕದ ತಾಕತ್ತು ನೋಡಿಕೊಂಡು ಅವರು ನಿರ್ಧಾರ ಮಾಡೋದೇ ಆದರೆ, ಯಾಕಂದರೆ ನೆಕ್ಸ್ಟು ಕೇರಳದಲ್ಲೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ಇದೆ, ವಯನಾಡಿನ ಸಂಸದೆ ಕೂಡ ಪ್ರಿಯಾಂಕಾ ಗಾಂಧಿಯವರು. ಇದರ ಮಧ್ಯೆ ಭವಿಷ್ಯದಲ್ಲೂ ಕೂಡ ಈ ಸದ್ಯಕ್ಕೆ ದೊಡ್ಡ ದುಸ್ಸಾಹಸಕ್ಕೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಕೈ ಹಾಕೋದಿಲ್ಲ. ಆರಂಭದಲ್ಲಿ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ. ವಿಶೇಷ ಅಂದರೆ 2023 ಮೇ 20ನೇ ತಾರೀಕು ಇಂಥವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ ಮೊದಲಿಗರೂ ಕೂಡ ಸಿದ್ದರಾಮಯ್ಯ ಅವರೇ ಆಗಬೇಕು ಅಂತ ಹೇಳಿದವರು ಕೂಡ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು. ಈ ಸಲವೂ ಕೂಡ ಅವರ ನಿರ್ಧಾರ ಮತ್ತು ಅವರ ಮತ ಸಿದ್ದರಾಮಯ್ಯ ಅವರ ಬೆನ್ನಿಗೆ, ಅವರ ಪರವಾಗಿ ಇರುತ್ತೆ. ಅಲ್ಲಿಗೆ 6 ಇಂಪಾರ್ಟೆಂಟ್ ಮತಗಳ ಪೈಕಿ, ನಾಯಕರ ಬೆಂಬಲದ ಪೈಕಿ 5 ಸಿದ್ದರಾಮಯ್ಯ ಅವರ ಪರವಾಗಿ, ಒಬ್ಬ ಕೆ ಸಿ ವೇಣುಗೋಪಾಲ್ ಲೆಕ್ಕಾಚಾರ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬೀಳುತ್ತೆ ಅನ್ನೋದಾದರೆ ಅಲ್ಲೂ ಕೂಡ ದಿಗ್ವಿಜಯ ಸಾಧಿಸೋದು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರು ಕೂಡ ಇಷ್ಟೆಲ್ಲ ಆದಮೇಲೂ ಕೂಡ ಅವರೇ ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಮುಂದುವರಿಯುವ ಬದಲು ಅಹಿಂದ ಅವರಿಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದೆ. ಬೇಕಿದ್ರೆ ಇನ್ನೂ 6 ತಿಂಗಳು ಇದ್ರೂ ಪರವಾಗಿಲ್ಲ, ಆದರೆ ಅವರು ಕೆಳಗಿಳಿಯಬೇಕಾದಂತಹ ಅನಿವಾರ್ಯ ಸ್ಥಿತಿ ನಿರ್ಮಾಣವೇ ಆದರೆ ಒಬ್ಬ ದಲಿತ ಸಮಾಜದ ನಾಯಕರನ್ನು ಖುದ್ದು ಸಿದ್ದರಾಮಯ್ಯ ಅವರು ತಾವಾಗಿಯೇ ಕರ್ಕೊಂಬಂದು CM ಕುರ್ಚಿಯಲ್ಲಿ ಕೂರಿಸಿ ಗೌರವದ ವಿದಾಯವನ್ನು ಸಕ್ರಿಯ ರಾಜಕಾರಣಕ್ಕೆ ಒಂದು ವೇಳೆ ಹೇಳೋದೇ ಆಗಿದ್ದರೆ ಹೇಳಬಹುದು. ಅಥವಾ ದೊಡ್ಡ ಮನಸ್ಸು ಮಾಡಿ ಅಹಿಂದಾದ ಹಿರಿಯಣ್ಣ ಅನ್ನುವಂತಹ ಒಂದು ಛಾತಿ, ಒಂದು ಹೊಣೆಗಾರಿಕೆ ಅವರಿಗೆ ಮತ್ತು ಆ ಸಮಾಜಕ್ಕೆ ಇದೆ ಅನ್ನೋದಾದರೆ ಒಬ್ಬ ದಲಿತ ಸಮಾಜದ ನಾಯಕನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂಥದ್ದು ಮತ್ತು ಅವರ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡುವಂಥದ್ದು 2028ರ ಚುನಾವಣೆಯ ತನಕ ಸಿದ್ದರಾಮಯ್ಯ ಅವರ ಹೊಣೆಗಾರಿಕೆ ಆಗುತ್ತೆ. ಆಗ ಮಾತ್ರ ಸಿದ್ದರಾಮಯ್ಯ ಅವರ ಅಹಿಂದ ಸಿದ್ಧಾಂತಕ್ಕೆ, ಸಾಮಾಜಿಕ ನ್ಯಾಯದ ಬದ್ಧತೆಗೆ ಅವರು ಒಂದು ಸಾಕ್ಷ್ಯವನ್ನು ಒದಗಿಸಿದಂತೆ ಮತ್ತು ಚರಿತ್ರೆಯಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಒಬ್ಬ ದೇವರಾಜ ಅರಸು, ಒಬ್ಬ ಬಂಗಾರಪ್ಪ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಉಳಿತಾರೆ. ಅದರ ಬದಲಿಗೆ ಅವರೇ ಪೂರ್ಣಾವಧಿಗೆ ಮುಂದುವರಿಯುವಂಥದ್ದು. ಯಾಕಂದರೆ ಈ ಸಂದರ್ಭ ಬಿಟ್ಟರೆ ಮತ್ತೆ ಅಹಿಂದಾಗೆ 20 ವರ್ಷಗಳೇ ಬೇಕಾಗುತ್ತೇನೋ CM ಸ್ಥಾನ ಸಿಗುವಂಥದ್ದು. ಅಂತಹದ್ರಲ್ಲಿ ಪ್ರತಿ 20 ವರ್ಷಕ್ಕೊಮ್ಮೆ 72ರಲ್ಲಿ 52ರಿಂದ ಸಾರ್ವತ್ರಿಕ ಚುನಾವಣೆ ಆದರೆ ರಾಜ್ಯದಲ್ಲಿ 72ಕ್ಕೆ ದೇವರಾಜ ಅರಸು, 90ಕ್ಕೆ ಸಾರೆಕೊಪ್ಪ ಬಂಗಾರಪ್ಪ, 2004ಕ್ಕೆ ಧರ್ಮ್ ಸಿಂಗು, ಮತ್ತೆ 13 ಮತ್ತು 23ಕ್ಕೆ
ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿದೆ. ಆದರೆ ಇದುವರೆಗೂ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಆ ಅವಕಾಶಗಳೇ ಸಿಕ್ಕಿಲ್ಲ ಅಂದರೆ ಒಬ್ಬ ದಲಿತ ಸಮಾಜದ ನಾಯಕನನ್ನು CM ಮಾಡಿ ಅಲ್ಪಸಂಖ್ಯಾತ ಸಮಾಜದ ನಾಯಕನನ್ನು DCM ಮಾಡಿದ್ರೆ ಸಿದ್ದರಾಮಯ್ಯ ದೇವರಾಜ ಅರಸು ಅವರಿಗಿಂತಲೂ ಒಂದು ಹೆಜ್ಜೆ ಮೇಲೆ ನಿಂತ್ಕೋತಾರೆ. ಆ ಕೆಲಸ ಆಗಬೇಕಿದೆ. ಆ ಕೆಲಸವನ್ನು ಮಾಡ್ತಾರಾ ಸಿದ್ದರಾಮಯ್ಯ ಅವರು? ಕಮೆಂಟ್ ಮಾಡಿ.